ಹೀಗೆ 50, 60, 70ನೇ ದಶಕದಲ್ಲಿ ರಾಜ್ಕುಮಾರಿಯಂತೆ ಮಿಂಚಿದ ಕೃಷ್ಣಕುಮಾರಿಯವರು ನಮ್ಮ ನಡುವೆಯೇ ಇದ್ದು 3 ದಶಕಗಳೇ ಸಂದು ಹೋಗಿವೆ. ಆದರೂ ಕೂಡ ನಾವು ಅವ್ರನ್ನ ಭೇಟಿಯಾಗಿಲ್ಲ, ಅವ್ರನ್ನ ಮಾತಾಡಿಸಿಲ್ಲ. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ನಾವು ಹೊರಟಾಗ ಅವ್ರು ಸಿಕ್ಕಿದ್ದು ಬೆಂಗಳೂರಿನ ಕನಕಪುರ ರಸ್ತೆಯ ಗುಬ್ಬಲಾಳ ಗ್ರಾಮದಲ್ಲಿ. ಹಾಗಾದ್ರೆ ಬನ್ನಿ ಅವರನ್ನ ಭೇಟಿಯಾಗಿ ಬರೋಣ. ಶೂಟಿಂಗ್ ಆಗಿ ಲಭ್ಯವಿರುವ ಬೆಂಗಳೂರಿನ ಎಸ್ಟೇಟ್ಗಳಲ್ಲಿ ಕೃಷ್ಣಕುಮಾರಿ ಎಸ್ಟೇಟ್ ಕೂಡ ಒಂದು. ಆದರೆ ಎಷ್ಟೋ ಜನರಿಗೆ ಕೃಷ್ಣಕುಮಾರಿ ಅಂದರೆ ಯಾರೆಂದು ಗೊತ್ತಿಲ್ಲ. ಗಾಂಧಿನಗರದಲ್ಲಿ ಜನಜನಿತವಾಗಿರುವ ಈ ಎಸ್ಟೇಟ್ನ ಒಡತಿಯೇ ಕೃಷ್ಣಕುಮಾರಿ. ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದು ಗುಡ್ಡವನ್ನು ಎಸ್ಟೇಟ್ ಮಾಡಿದ ಪತಿ ಅಜಯ್ ಕುಮಾರ್ ಖೈತಾನ್ ಅವರ ಮಡದಿ ಕೃಷ್ಣಕುಮಾರಿಯೇ ನಮ್ಮ ಡ್ರೀಮ್ ಗರ್ಲ್ ನಾಯಕಿ. ಕಣ್ಣಾರೆ ಕಂಡೆ ಭಾಮ ನಿನ್ನಂಗ ರಂಗ ಸೀಮ ಈ ಮೋದ ವಿನೋದ ಮನಕಾಮೋದ. ಹಣೆಯ ನೆರಿಗೆಗಳು, ಕಣ್ಣ ಸುತ್ತ ಕಟ್ಟಿರುವ ವರ್ತುಲಗಳು ಅವರ 75ರ ಇಳಿ ವಯಸ್ಸನ್ನು ಸ್ವಲ್ಪ ಮಟ್ಟಿಗೆ ಸೂಚಿಸಿದರೂ ಚಾರ್ಮ್, ಸರಾಗ ನಡಿಗೆ, ನಗು ಮಾತ್ರ ಹಾಗೇ ಇದೆ. ಹೌದು, ಕೃಷ್ಣಕುಮಾರಿ ಬದಲಾಗಿಲ್ಲ. ತೆರೆಯ ಮೇಲಿನ ಆ ವನರಾಣಿ ನಿಜ ಜೀವನದಲ್ಲೂ ತಾವೇ ಬೆಳೆಸಿದ ತೋಟ, ತಾವೇ ನಿರ್ವಹಿಸುತ್ತಿರುವ ಉದ್ಯಾನವನದ ತುಂಬ ಸರಸರನೆ ಓಡಾಡುತ್ತಾರೆ. ಅವರನ್ನು ಕಂಡು ಹೂವು ಕೂಡ ನಾಚುತ್ತದೆ. ಬಣ್ಣದಿಂದ ಬಂಗಾರದಂದ ಚಂದ ಕಣ್ಣಾಸೆ ತುಂಬಿ ಬಂದ ಆನಂದ ಈ ಬಂಧ ನೋಡಂದ ಹೂಬಾಣ ಬಂದನೆ ಜಾಣ ತಂದಾನೆ ಸುಂದರ ತಾನ ಹೂಬಾಣ ಬಂದನೆ ಜಾಣ ತಂದಾನೆ ಸುಂದರ ತಾನ ಕಂಡೇನ ಕಣ್ಣ ತುಂಬಿ ತಂದ ಅಂದವೇ ಬಾಳೆನ್ನ ಚಂದವೇ ವನವೇ. ತೆಲುಗು, ಕನ್ನಡ ಮತ್ತು ತಮಿಳು ಈ 3 ಚಿತ್ರರಂಗದಲ್ಲಿ ತಮ್ಮ ಸುದೀರ್ಘ ಛಾಪು ಮೂಡಿಸಿದ ಕೃಷ್ಣಕುಮಾರಿ ಒಂದು ಕಾಲಕ್ಕೆ ಶೂಟಿಂಗ್ನಲ್ಲಿ ತುಂಬಾ ಬ್ಯುಸಿ. ಮೂರು ಭಾಷೆಗಳ ಸುಪ್ರಸಿದ್ಧ ನಾಯಕರ ಜೊತೆಗೆ ಕೃಷ್ಣಕುಮಾರಿ ಸರಿಗಟ್ಟಿ ನಟಿಸಿ ತೋರಿಸಿದ್ದರು. ತೆಲುಗು ಭಾಷೆಯನ್ನು ಹಾದು ಕನ್ನಡಕ್ಕೆ ಕಾಲಿಟ್ಟ ಕತೆ ಅವರ ನೆನಪಿನಿಂದ ಮಾತಾಗಿ ಹರಿಯುತ್ತೆ. ತೆಲುಗು ಪಿಕ್ಚರ್ನಲ್ಲಿ ಫಸ್ಟ್ ಚಾನ್ಸ್ ಸಿಕ್ತು ನನಗೆ. ಆಮೇಲೆ ಅವರು ಸ್ಟಿಲ್ಲು ಪಬ್ಲಿಷ್ ಮಾಡಿದ್ದಾರೆ ಮ್ಯಾಗ್ಝಿನ್ಸ್ನಲ್ಲಿ. ಅದೆಲ್ಲ ನೋಡಿಕೊಂಡು ಕನ್ನಡ ಪಿಕ್ಚರು ಗುಣಸಾಗರಿ ಇಲ್ಲ, ಅದು ಆ ಪಿಕ್ಚರ್ನಲ್ಲಿ ಚಾನ್ಸ್ ಬಂದಿದೆ. ಆಮೇಲೆ ಎಷ್ಟೋ ಪಿಕ್ಚರ್ಸು, ಒಂದು 15 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ. ಕನ್ನಡದಲ್ಲಿ ಮಾಡಿದ ಸಿನಿಮಾಗಳೆಲ್ಲ ಅವರಿಗೆ ತಕ್ಕ ಹೆಸರು ತಂದು ಕೊಡುತ್ತಲೇ ಹೋದವು. ಅದರಲ್ಲೂ ಡಾಕ್ಟರ್ ರಾಜ್ ಅವರ ಜೊತೆಗೆ 5-6 ಸಿನಿಮಾಗಳಲ್ಲಿ ಅಭಿನಯಿಸುವ ಅವಕಾಶವನ್ನು ಪಡೆದುಕೊಂಡರು. ಅವರ ಜೊತೆಗೆ ಅಭಿನಯಿಸುವ ಸಂತೋಷ, ಸಮಾಧಾನಗಳನ್ನ ಅವರೇ ಕಣ್ಣರಳಿಸಿಕೊಂಡು ವಿವರಿಸುತ್ತಾರೆ, ಕೇಳಿ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು 6-7 ಪಿಕ್ಚರ್ ಮಾಡಿದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ಸು. ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡುವಾಗ ಎಷ್ಟೋ ಸಂತೋಷವಾಗಿರ್ತಾ ಇತ್ತು. ಯಾಕಂದರೆ ಅವರು ಒಳ್ಳೆ ಆರ್ಟಿಸ್ಟು, ಹೈಲಿ ಟ್ಯಾಲೆಂಟೆಡ್. ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ನಮಗೆ ಭಾಳ ಅದೃಷ್ಟ ಅಂತ ತಿಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಜ್ ಅವರನ್ನು ತೆರೆಯ ಮೇಲಷ್ಟೇ ಅಲ್ಲ, ತೆರೆಯ ಹೊರಗೂ ನೋಡಿದವರು ಕೃಷ್ಣಕುಮಾರಿ. ಈಗಲೂ ರಾಜ್ ಕುಟುಂಬದ ಜೊತೆಗೆ ಒಳ್ಳೆಯ ಸಂಬಂಧ ಅವರಿಗಿದೆ. ಕೃಷ್ಣಕುಮಾರಿ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಾಗಲೇ ಆ ಸ್ನೇಹ ಏರ್ಪಟ್ಟಿದ್ದನ್ನು ಸ್ವತಃ ಅವರೇ ಒಂದು ಘಟನೆಯ ಮೂಲಕ ನೆನೆಯುತ್ತಾರೆ. ಅವ್ರ ಫ್ಯಾಮ್ಲಿ ಕೂಡ ಭಾಳ ಫ್ರೀಯಾಗಿ ನಮ್ಮ ಜೊತೆಯಲ್ಲಿ ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಾಯಿದ್ರು. ಸ್ವರ್ಣಗರಿ ಟೈಮ್ನಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ನಡೀತಾಯಿತ್ತು ಮಡ್ರಾಸ್ನಲ್ಲಿ. ಆಮೇಲೆ ಅವರು ರಾಜ್ಕುಮಾರ್ ಅವರು ಹೆಂಡತಿಯವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅವರು ಫಸ್ಟ್ ನಾನು ನೋಡಿರೋದೇ ಅದೇ ಫಸ್ಟ್ ಟೈಮು. ಅವ್ರು ಹೇಳಿದ್ದಾರೆ, ನಮ್ಮ ಹೆಂಡತಿರಿ ಅವರು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು. ಅವರು 5 ತಿಂಗಳು ಪ್ರೆಗ್ನೆಂಟು ಶಿವರಾಜ್ಕುಮಾರ್ನ. ಅದು ತುಂಬ ಆಮೇಲೆ ತುಂಬ ಸಂತೋಷವಾಗಿತ್ತು ನಮಗೆಲ್ಲ.
ನೆರೆಯ ಆಂಧ್ರದಿಂದ ಬಂದರೂ ಕನ್ನಡತಿಯಾಗಿ ಉಳಿದಿರುವ ಕೃಷ್ಣಕುಮಾರಿ ಕರ್ನಾಟಕದ ಮಗಳಾಗಿ ಸೊಸೆಯಾಗಿ ಇಲ್ಲೇ ಉಳಿದುಕೊಂಡದ್ದು ಮತ್ತು ಗೃಹಿಣಿಯ ಪಟ್ಟವನ್ನು ಅಲಂಕರಿಸಿದ್ದು ಒಂದು ಇಂಟ್ರೆಸ್ಟಿಂಗ್ ಕತೆ. ಅದು ಹೇಗಾಯಿತು ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.